ಸ್ನೇಹಿತರೆ, ಕೃಷಿ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ನಾವು ನಿಮಗೆ ರೇಷ್ಮೆ ಮರಿ ಗೂಡು ಕಟ್ತಕ್ಕಂಥ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಈ ರೀತಿಯಾಗಿ ರೇಷ್ಮೆ ಮರಗಳು 10% ಹಣ್ಣು ಹುಳುಗಳು ಆದಮೇಲೆ ಚಂದ್ರಿಕೆಯನ್ನು ಹೊತ್ಸ್ಬೇಕಾಗ್ತದೆ. ಇದು ನಮ್ಮದು ರೇಷ್ಮೆ ಹುಳ ಇವತ್ತಿಗೆ 12 ಮೇವುಗಳನ್ನು ತಗೊಂಡು ಶಾಂಪೂಲ್ ಬಂದಿತ್ತು ಬೆಳಗ್ಗೆ. ಇವಾಗ ಚಂದ್ರಿಕೆಯನ್ನು ಹೊಚ್ಚಿದ್ದೀವಿ. ನೋಡಿ ಯಾವ ರೀತಿಯಾಗಿ ಆಲ್ರೆಡಿ ಹೊಚ್ಚಿಗಿನ ಒಂದು ಅರ್ಧ ಗಂಟೆ ಆಗಿದೆ. ಆಲ್ರೆಡಿಯಾಗಿ ಎಲ್ಲ ಹುಳುಗಳು ಮೇಲೆ ಹತ್ತಾ ಇದ್ದಾವೆ. ಒಂದು 10% ಹತ್ತಿದ್ದಾವೆ. ನೋಡಿ ಕಾಣ್ತಾ ಇದೆ. ಈ ರೀತಿ ಹುಳುಗಳೆಲ್ಲ ಹಣ್ಣಾಗಿದ್ದಾವೆ. ಇವುಗಳು ಹೆಚ್ಚಿಗೆ ಸೈಡಲ್ಲಿ ಏನಾದರೂ ನಿಂತಿದ್ದರೆ ಅವುಗಳನ್ನು ಆಯ್ದು ಚಂದ್ರಿಕೆ ಮೇಲೆ ಹಾಕಬೇಕಾಗ್ತದೆ. ಹಾಗೂ ಮೊದಲು ಹಣ್ಣಾಗಿರ್ತಕ್ಕಂಥ ಹುಳುಗಳು ಯಾವ ರೀತಿಯಾಗಿ ಕಟ್ತಾ ಇದೆ ನೋಡಿ. ಆಲ್ರೆಡಿ ಗೂಡು ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ. ನೂಲನ್ನು ಈ ರೀತಿ ಬಿಡೋದ್ರ ಮುಖಾಂತರ ತಮಗೆ ಬೇಕಾಗಿರ್ತಕ್ಕಂಥ ಗೂಡು ಕಟ್ಟೋದಕ್ಕೆ ಬೇಕಾಗಿರ್ತಕ್ಕಂಥ ಜಾಗವನ್ನು ಮಾಡಿಕೊಂಡು ಆನಂತರ ಅದರ ಒಳಗಡೆ ಗೂಡನ್ನು ಕಟ್ತವೆ. ಅತ್ಯಂತ ಮುಖ್ಯವಾಗಿ ಇದರಲ್ಲಿ ಮಾಡಬೇಕಾಗಿರ್ತಕ್ಕಂಥ ತಾಂತ್ರಿಕತೆ ಏನಪ್ಪ ಅಂದರೆ, ಹೆಚ್ಚಿನದಾಗಿ ಜಾಗ ಅವಕ್ಕೆ ಸಿಗದೇ ಇರೋ ಥರ ಮಾಡಬಾರ್ದು. ಇಲ್ಲಿ ಯಾವ ಥರ ಆಗಿ ಸಣ್ಣದಾಗಿ ಜಾಗದ ಯಾವುದೇ ಸಮಸ್ಯೆ ಆಗಬಾರ್ದು ಅವಕ್ಕೆ ಗೂಡು ಕಟ್ಟೋದಕ್ಕೆ. ಚಂದ್ರಿಕೆಯನ್ನು ತೀರಾ ಅಗಲ ಮಾಡಿ ಇಡಬಾರ್ದು, ಕೂಡು ಮಾಡಿ ಇಡಬಾರ್ದು. ಅವಕ್ಕೆ ಒಂದು ಆಕಾರ ಗೂಡು ಕಟ್ಟೋದಕ್ಕೆ ಆಕಾರ ಸಿಗೋ ಥರ ಇಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ಒಂದು ಹುಳ ಯಾವ ರೀತಿಯಾಗಿ ಹಣ್ಣಾಗಿರ್ತಕ್ಕಂಥದ್ದು ನೂಲನ್ನು ಬಿಡ್ತಾ ಇದೆ ಅಂತ. ಇವು ನೂಲನ್ನು ಮೊದಲು ಬಿಟ್ಕೊತ ಸೈಡು ತಮಗೆ ಬೇಕಾಗಿರ್ತಕ್ಕಂಥ ಜಾಗ ಮಾಡ್ಕೊಳೋದಕ್ಕೆ ಸುತ್ತಾರಲಿ ಮಾಡ್ತವೆ. ಜಾಗ ಹಾಕ್ಕೊಳ್ತವೆ. ಆ ಜಾಗಕ್ಕೆ ಸ್ಕೆಚ್ ಹಾಕೋದು ಅಂತ ಕರಿತೀವಿ. ಈ ಸ್ಕೆಚ್ ಹಾಕಿದ ನಂತರ ಒಳಗಡೆ ತನ್ನ ದೇಹದಲ್ಲಿ ಎಷ್ಟು ಗೂಡನ್ನು ಮಾಡೋದಕ್ಕೆ ಈ ಒಂದು ನೂಲಿನ ಒಂದು ಶೇಖರಣೆ ಇದೆಯೋ ಅದರ ತಕ್ಕಂತೆ ಗೂಡನ್ನು ಕಟ್ಕೊಳ್ತವೆ. ನೋಡಿ ಸ್ನೇಹಿತರೆ, ಈ ಹುಳು ಆಲ್ರೆಡಿ ಸ್ಕೆಚ್ಚನ್ನು ಹಾಕ್ಕೊಂಡಿದೆ. ಇನ್ಮೇಲೆ ಒಳಗಡೆ ಒಂದು ಗೂಡನ್ನು ಕಟ್ಟತಕ್ಕಂತಹ ಕಾರ್ಯವನ್ನು ಮಾಡ್ತದೆ ನಂತರದಲ್ಲಿ. ನಾಳಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಗೂಡನ್ನು ಯಾವ ಥರ ಕಟ್ತಾ ಇರ್ತವೆ ಅನ್ನೋದನ್ನು ನಿಮಗೆಲ್ಲ ತೋರಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ.